ಮಾತನಾಡುತ್ತಿರುವಲ್ಲಿ ನೀವು ಕೂಡ ಒಬ್ಬರು ನಿಮ್ಮ ಅಭಿಮಾನಿಗಳು ಅದನ್ನ ಚರ್ಚೆ ಮಾಡ್ತಾನೆ ಇರ್ತಾರೆ. ಏನು ಅನ್ನಿಸ್ತದೆ ಅಂತ ಈಗ ಒಂದು ಕಾಲ ಚರ್ಚೆಗಳು ಈಗ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನು ಇವತ್ತು ನಾವು ಯಾರೂ ಬಯಸೋದಿಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಭೋಗನಂದೀಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವರು ಹೇಳಿದರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತೇಳಿ ನನಗೆ ಅನಿಸುತ್ತೆ. ಸ್ವಾಮೀಜಿ ಅವರ ಮನದ ಹೆಂಗಿತ್ತವೋ ಏನೋ ಮಾತಾಡಿದ್ದಾರೆ ಅಲ್ಲ, ಹೇಳ್ತಾರೆ, ಭಾಳ ಜನ ಹೇಳ್ತಾರೆ. ಭಾಳ ಜನ ಅವರಾಗಬೇಕು, ಭಾಳ ಜನ ಇವರಾಗಬೇಕು ಅಂಥೇಳಿ ಭಾಳ ಜನ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ. ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡಬೇಕಷ್ಟೇ. ದೆಹಲಿಗೆ ಹೋಗೋದು ಮಹತ್ವದ ವಿಚಾರ ಇಲ್ಲ, ಅವರು ಬೇರೆ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ, ಅನ್ಅಫಿಷಿಯಲ್ ಆಗಿ ಯಾವುದೂ ಹೋಗ್ತಿಲ್ಲ. ಅವರು ಅಫಿಷಿಯಲ್ ಆಗಿ ಈಗ ತಾನೇ ಮಾತಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಮಾತಾಡಿದರು, ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಅಂತೇಳಿ. ಅವರು ಕಾರ್ಯನಿಮಿತ್ತ ಹೋಗ್ತಾರೆ, ಅದೇನು ವಿಶೇಷತೆ ಏನು ಇಲ್ಲ. ನಿನ್ನೆ ದಿವಸ ಸ್ವಲ್ಪ ಅವರಿಗೆ ಏನೋ ಜ್ವರನೋ ಏನೋ ಬಂದಿದೆ ಅಂತಂದರು. ಈಗ ಸರಿಯಾಗಿ ಇದ್ದಾರೆ. ಕೇಳಿದೆ ನಾನು, ಹೇಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ. ಅದ್ಯಾವುದು ನೀವು ಊಹೆ ಮಾಡ್ದಂಗೆ ಯಾವುದೂ ಇಲ್ಲ ಅಲ್ಲಿ. ನೀವು ಕೂಡ ಒಬ್ಬರು ನಿಮ್ಮ ಅಭಿಮಾನಿಗಳು ಅದನ್ನ ಚರ್ಚೆ ಮಾಡ್ತಾನೆ ಇರ್ತಾರೆ. ಏನು ಅನ್ನಿಸ್ತದೆ ಅಂತ ಈಗ ಒಂದು ಕಾಲ ಚರ್ಚೆಗಳು ಈಗ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನು ಇವತ್ತು ನಾವು ಯಾರೂ ಬಯಸೋದಿಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಭೋಗನಂದೀಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವರು ಹೇಳಿದರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತೇಳಿ ನನಗೆ ಅನಿಸುತ್ತೆ. ಸ್ವಾಮೀಜಿ ಅವರ ಮನದ ಹೆಂಗಿತ್ತವೋ ಏನೋ ಮಾತಾಡಿದ್ದಾರೆ ಅಲ್ಲ, ಹೇಳ್ತಾರೆ, ಭಾಳ ಜನ ಹೇಳ್ತಾರೆ. ಭಾಳ ಜನ ಅವರಾಗಬೇಕು, ಭಾಳ ಜನ ಇವರಾಗಬೇಕು ಅಂಥೇಳಿ ಭಾಳ ಜನ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ. ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡಬೇಕಷ್ಟೇ. ದೆಹಲಿಗೆ ಹೋಗೋದು ಮಹತ್ವದ ವಿಚಾರ ಇಲ್ಲ, ಅವರು ಬೇರೆ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ, ಅನ್ಅಫಿಷಿಯಲ್ ಆಗಿ ಯಾವುದೂ ಹೋಗ್ತಿಲ್ಲ. ಅವರು ಅಫಿಷಿಯಲ್ ಆಗಿ ಈಗ ತಾನೇ ಮಾತಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಮಾತಾಡಿದರು, ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಅಂತೇಳಿ. ಅವರು ಕಾರ್ಯನಿಮಿತ್ತ ಹೋಗ್ತಾರೆ, ಅದೇನು ವಿಶೇಷತೆ ಏನು ಇಲ್ಲ. ನಿನ್ನೆ ದಿವಸ ಸ್ವಲ್ಪ ಅವರಿಗೆ ಏನೋ ಜ್ವರನೋ ಏನೋ ಬಂದಿದೆ ಅಂತಂದರು. ಈಗ ಸರಿಯಾಗಿ ಇದ್ದಾರೆ. ಕೇಳಿದೆ ನಾನು, ಹೇಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ. ಅದ್ಯಾವುದು ನೀವು ಊಹೆ ಮಾಡ್ದಂಗೆ ಯಾವುದೂ ಇಲ್ಲ ಅಲ್ಲಿ.